ಇಲ್ಲಿ ಕಲರ್ಫುಲ್ ಆಗಿರೋ ಸನ್ರೈಸ್ ಆಗುತ್ತೆ, ಮುಂದೆ ಕಲರ್ಫುಲ್ ಆಗಿರೋ ಹುಡುಗರಿದ್ದಾರೆ ನೋಡಿ. ಹೊಡ್ತಿದೆಯಲ್ಲ ಒಂದು 50 ಕಿಲೋಮೀಟರ್ ಬಂದಿದ್ದು. ಇಷ್ಟು ದಿವಸ ನಾನು ಬೈಕಲ್ಲಿ ಬ್ಲಾಗ್ ಮಾಡಿದ್ದೀನಿ, ಇವತ್ತು ಎತ್ತಿನ ಬಂಡಲ್ಲಿ ಬ್ಲಾಗ್ ಮಾಡ್ತೀನಿ ನೋಡಿ. ಹಳ್ಳಿನೇ ಚೆಂದಾಗಿರು ನೋಡಿ, ಯಾವ ಥರ ಇದೆ ಹಳ್ಳಿ. ಈ ಕಡೆ ತೆಂಗಿನ ಮರಗಳು, ಮಿಡಲ್ ಒಂದು ರೋಡು. ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಪಯಣ ಎಲ್ಲಿಗಪ್ಪ ಅಂದರೆ ತಿಮ್ಮಪ್ಪನ ಬೆಟ್ಟ. ಈ ತಿಮ್ಮಪ್ಪನ ಬೆಟ್ಟ ಎಲ್ಲಿ ಬರುತ್ತೆ ಅಂದರೆ ರಾಮನಗರ ಹತ್ರ ಬರುತ್ತೆ. ಒಬ್ಬನೇ ಸೋಲೋ ರೈಡ್ ಮಾಡ್ತಾ ಇಲ್ಲ ಇವತ್ತು. ನನ್ನ ಜೊತೆಗೆ ನಮ್ಮ ಫ್ರೆಂಡ್ ಒಬ್ಬ ಬಂದಿದ್ದಾನೆ, ದರ್ಶನ್ ಅಂತ ಹೇಳ್ಬಿಟ್ಟು. ಅವನು ತುಂಬ ದಿವಸಗಳಾಯಿತು ರೈಡ್ ಮಾಡಲಾರ್ದ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂತ ರೈಡ್ ಮಾಡಿಲ್ಲ ಅವನ ಜೊತೆಗೆ. ಅದಕ್ಕೋಸ್ಕರ ಇವತ್ತು ಒಂದು ರೈಡು ಸನ್ರೈಸ್ ನೋಡೋಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಬಟ್ ಅಲ್ಲಿ ಹೋಗೋದ್ರಾಗೆ ಸನ್ರೈಸ್ ಆಗಿಬಿಡುತ್ತೆ ಅಂದ್ಕೊಂಡಿದ್ದೀವಿ, ನೋಡೋಣ. ಬೆಂಗಳೂರಿಂದ ಒಂದು 50 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಆರಾಮಾಗಿ ಒಂದು 1 ಅವರಲ್ಲಿ ಹೋಗ್ಬೋದು. ಅದಕ್ಕೆ ಅಲ್ಲಿ ಮೇಲೆ ಮಟ್ಟನೂ ಬೈಕ್ ಹೋಗುತ್ತೆ, ಒಂದು ಒಳ್ಳೆ ಸನ್ರೈಸ್ ನೋಡ್ಬೋದು. ಈ ಬೆಂಗಳೂರು ನಿಯರೆಸ್ಟಲ್ಲಿ ಬೇಜಾನ್ ಸನ್ರೈಸ್ ಪಾಯಿಂಟ್ಗಳು, ಸನ್ಸೆಟ್ ಪಾಯಿಂಟ್ಗಳು ಅಲ್ವಾ, ಅದರಲ್ಲಿ ಇದು ಒಂದು ಸನ್ರೈಸ್ ಪಾಯಿಂಟ್ ಇದು. ನೋಡಪ್ಪ, ಸೂರ್ಯ ಬರೋಕ್ಕೆ ಮುಂಚೆಗೆ ತಿಮ್ಮಪ್ಪ ಬೆಟ್ಟ ಹತ್ರ ಬಂದಿದ್ದೀವಿ. ಇನ್ನೂ ಒಂದು 6 ಕಿಲೋಮೀಟ್ರ್ ಇದೆ. ತುಂಬ ಜನ ಬೈಕರ್ಸ್ ಬಂದಿರ್ತಾರೆ, ಯಾಕಂದರೆ ಒಂದು ಒಳ್ಳೆ ಸ್ಪಾಟ್ ಇದೆ ಅದು. ಬೈಕು ಮೇಲೆ ಮಟ್ಟ ಹೋಗುತ್ತೆ. ನೀವೇನಾದ್ರು ಸನ್ರೈಸ್ ನೋಡ್ತೀರಿ ಬೆಂಗಳೂರು ನಿಯರೆಸ್ಟ್ ಒಂದು ಅಂದರೆ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಇದು. ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ರೈಡ್ ಮಾಡೋಕ್ಕಾಗಲ್ಲ ಲಾಂಗ್ ರೈಡು. ಇದೇ ಥರ ಸನ್ರೈಸ್ ಪಾಯಿಂಟು, ಸನ್ಸೆಟ್ ಪಾಯಿಂಟು ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ, ನನ್ನ ಜೊತೆ ಬಂದಿದ್ದೆ ಅಂತ ಹೇಳಿದ ದರ್ಶನ್ ಅಂತ, ಅವ್ರನ್ನ ಮುಂದೆ ಹೋಗ್ಬಿಟ್ಟು ಪರಿಚಯ ಮಾಡಿಸ್ತೀನಿ ಅಂತ. ನೋಡಪ್ಪ, ನಿಯರ್ ಬಂದಿವಿ ತಿಮ್ಮಪ್ಪ ಬೆಟ್ಟ ಹತ್ರ. ಜಸ್ಟ್ 1 ಕಿಲೋಮೀಟ್ರ್ ಇದೆ ಇನ್ನು. ಎಲ್ಲ ಸನ್ರೈಸ್ ನೋಡಕ್ಕೆ ಬಂದಿದ್ದಾರೆ ಕಾರ್ ಹಾಕೊಂಡು. ನಾನು ನೋಡಿದಾಗ ಹಿಂದೆ ತುಂಬ ಬೈಕ್ಸ್ ಇದ್ವು. ಬನ್ನಿ, ಇನ್ನೂ ಸ್ವಲ್ಪ ಹೊತ್ತಿಗೆ ಸೂರ್ಯ ಉದಯ ಆಗ್ತಾನೆ. ಅಣ್ಣ, ತಿಮ್ಮಪ್ಪ ಬೆಟ್ಟಗೆ ಆ ಕಡೆ ಹೋಗ್ಬೇಕಾ? ನೋಡಪ್ಪ, ಗೂಗಲ್ ಮ್ಯಾಪ್ ಹಿಂಗೆ ಚೂತೆ ಮಾಡುತ್ತೆ ನಮಗೆ ಅವಾಗ. ತಿಮ್ಮಪ್ಪ ಬೆಟ್ಟಗೆ ಹೋಗುವ ದಾರಿ ಗೂಗಲ್ ಮ್ಯಾಪ್ ನೋಡಬೇಡಿ, ಹತ್ರ ಬಂದಮೇಲೆ ಲೋಕಲ್ನ ಕೇಳ್ಕೊಂಡ್ಬಿಟ್ಟು ಹೋಗಿ. ನಮ್ಮ ದರ್ಶನ್ ಅಂತ ಹೇಳಿದಲ್ಲ, ಇಲ್ಲಿ ಹೋಗ್ತಿದ್ರು ಅವ್ರೆ, ಹೆವಿ ರೈಡರ್ ಅಂತಾರೆ ಅವರು. ಅವನು ತುಂಬ ರೈಡ್ ಮಾಡಿದ್ದೀವಿ. ನಾನು ಇವನು ಇನ್ನೊಬ್ಬ ಬಾದ್ಶಾ ಅಂತಿದ್ರು, ಅವರೊಬ್ಬ ಮಿಸ್ ಆಗಿದ್ದಾನೆ ಇವತ್ತು. ನಮ್ಮದು 3 ಒಂದು ಸ್ಕ್ವಾಡ್ ಇದು. ತುಂಬ ರೈಡ್ ಮಾಡಿದ್ದೀವಿ ಅವನು ಬಾದ್ಶಾ. ಓ ಸೂಪರ್. ಆದರೆ ಸಿಕ್ಕಾಪಟ್ಟೆ ಚಳಿ ಆಯ್ತು ಗುರು ಬರಬೇಕಾದ್ರೆ. ಅಣ್ಣ, ಮೇಲೆ ಹೋಗುತ್ತಲ್ಲ, ಇಲ್ಲ ಮುಂಚೆ ಎಲ್ಲ ಹೋಗಿದ್ದೀವಿ, ಅದಕ್ಕೆ ಹೇಳಿ. ಕಂಪ್ಲೇಂಟ್ ಆಗಿದೆ, ಬಿಡ್ತಾರೆ. ಹೌದಾ? ಮೇಲೆ ಬೈಕ್ ಬಿಡ್ತಿಲ್ಲ ಗುರು, ಅದಕ್ಕೆ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಹೋಗ್ತಿದ್ವಿ. ನೋಡಿ, ಬೈಕರ್ಸ್ ಬರ್ತಾ ಇದ್ದಾರೆ, ಬಂದ್ರೆ ಅಂತ ಹೇಳಿದಲ್ಲ ಹಿಂದೆ. ತುಂಬ ಜನ ಹಾಗೆ ಮೇಲೆ ಹೋಗಿ ವೇಟ್ ಮಾಡ್ತಿದ್ದಾರೆ ಸೂರ್ಯಗೋಸ್ಕರ. ಮಿಸ್ಟರ್ ದರ್ಶನ್, ಆಫ್ಟರ್ ಲಾಂಗ್ ಟೈಮ್. ಎಸ್, ಫೈನಲಿ ಸಿಗ್ತಾ ಇದ್ವಿ, ಬಟ್ ರೈಡ್ ಮಾಡಿದಿಲ್ಲ ಅಷ್ಟೇ. ಇಲ್ಲಿ ಕಲರ್ಫುಲ್ ಆಗಿರೋ ಸನ್ರೈಸ್ ಆಗುತ್ತೆ, ಮುಂದೆ ಕಲರ್ಫುಲ್ ಆಗಿರೋ ಹುಡುಗರಿದ್ದಾರೆ ನೋಡಿ. ಫೈನಲಿ ಪೀಕ್ ಅಲ್ಲಿ ಬಂದ್ವಿ. ಇಲ್ಲ ಹೈಲೈಟ್ ಆಫ್ ದಿ ಏನಂದರೆ ಅಲ್ಲಿದ್ದಿಲ್ಲ, ಅವೆರಡು ಬೆಟ್ಟನೇ ಮಾಡಿದಾರೆ. ಸನ್ರೈಸ್ ನೋಡೋಕ್ಕೆ ಮಾಡಿರೋ ಸ್ಪಾಟ್. ಇನ್ನೂ ಸೂರ್ಯ ಬರ್ತಾ ಇಲ್ಲ, ವೇಟಿಂಗ್ ಫಾರ್ ಸೂರ್ಯ. ಇಲ್ಲೇನು ನೋಡ್ತಿದ್ದಿಲ್ಲ, ಇಲ್ಲೇ ಸನ್ರೈಸ್ ಆಗೋದು. ಒಂದು ಒಳ್ಳೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಟೊಮೊಟೊ ಸಿನಿಮೆಟಿಕ್ ಶಾಟ್ ನೋಡಿದ್ರಲ್ಲ, ಹೇಗೆ ಯಾವ ಥರ ಇತ್ತು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀವಿ. ನಮ್ಮ ದರ್ಶನ್ ಚೆನ್ನಾಗಿದೆ, ಸನ್ರೈಸ್ ಪಾಯಿಂಟ್ ತುಂಬ ಲೈಕ್ ಆಯ್ತು ನನಗೆ. ಹೊಡ್ತಿದೆಯಲ್ಲ ಒಂದು 50 ಕಿಲೋಮೀಟ್ರ್ ಬಂದಿದ್ದು. ಟೊಮೊಟೊ ಎಲ್ಲ ನೋಡಿದ್ರಲ್ಲಪ್ಪ. ಇದೆಲ್ಲ ಮುಗಿಸ್ಕೊಂಡು ಈಗ ಒಂದು ಕನ್ವಾ ಡ್ಯಾಮ್ ಅಂತ ಸಿಗುತ್ತೆ, ನಿಯರೆಸ್ಟ್ ಇದೆ, ಅಲ್ಲಿ ಹೋಗ್ತೀವಿ. ಡ್ಯಾಮಲ್ಲಿ ನೀರು ಇದೆ ಎಲ್ಲ ಗೊತ್ತಿಲ್ಲ, ಮೇ ಬಿ ನೀರು ಇರ್ಬೋದಾ, ಇರುತ್ತೆ ಅನ್ಕೋತೀನಿ. ಇಲ್ಲ ಅಂದ್ರೆ ಮನೆಗೆ ಹೋಗೋಣ. ಆಮೇಲೆ ಇನ್ನೊಂದು, ಇಲ್ಲಿ ಮೇಲೆ ಬರ್ತಾರೆ ಅಂದ್ರೆ ಕುಡಿಯೋಕೆ ನೀರು ಇರುತ್ತೆ ಮನೆ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಮೇಲೆ ಇಲ್ಲಿ ನೀರು ಕುಡಿಯೋಕೆ ಏನೂ ಇಲ್ಲ, ಅದಕ್ಕೆ ಕನ್ವಾ ಡ್ಯಾಮ್ಗೆ ಹೋಗ್ತಾ ಇದ್ವಿ. ಬೆಳಗ್ಗೆ ಬರಬೇಕಾದ್ರೆ ನಿಮಗೆ ರೋಡ್ ನೋಡೋಕ್ಕಾಗಿಲ್ಲ, ಈಗ ಹೋಗ್ತಾ ತೋರಿಸ್ತೀನಿ ನೋಡಿ. ರೋಡು 360 ವಿಡಿಯೋ ಆಗ್ತೀನಿ ನೋಡಿ ರೋಡ್ದು. ಭೂಮಿ ಅದೇ ಬಾನು ನಾನು ಅದೇ ದಾರಿ ಅದೇ ತಿರು ಈ ಪಯಣ ನೂತನ. ನನ್ನ ಮೋಡ, ನನ್ನ ಹಾಡು, ನನ್ನ ಕನಸೇ ಫೈನಲಿ ಕನ್ವಾ ಡ್ಯಾಮ್ ಹತ್ರ ಬಂದ್ವಿ. ಇಲ್ಲಿಂದ ಇನ್ನೂ 350 ಮೀಟರ್ ಇದೆ. ಬರ್ಬೇಕಾದ್ರೆ ರೋಡ್ ಹೇಗಿತ್ತು ನೋಡಿದ್ರ, ಕದಾಗಿತ್ತು. ಮ್ಯಾಪ್ನ ಜಾಸ್ತಿ ನಂಬಕ್ಕಾಗಲ್ಲ, ಇಲ್ಲಿ ಯಾರಿಗಾದ್ರೂ ಒಂದ್ಸಲ ಕೇಳೋಣ. ಅಕ್ಕ, ಕನ್ವಾ ಡ್ಯಾಮ್ ಹೋಗೋದು ಹೆಂಗೆ? ಫಸ್ಟ್ ರೈಟು ಸೆಕೆಂಡ್ ರೈಟು. ಮ್ಯಾಪಲ್ಲಿ ನೋಡ್ರೆ ಯೂ ಟರ್ನ್ ತೋರಿಸ್ತಿದೆ. ಮ್ಯಾಪ್ನ ಜಾಸ್ತಿ ನಂಬಕ್ಕೆ ಹೋಗ್ಬಾರ್ದು, ಸ್ವಲ್ಪ ದೂರ ಮಟ್ಟ ಬರುತ್ತೆ,
ಅದು ನಿಯರೆಸ್ಟ್ ಇದ್ದಾಗ ಆಟ ಆಡಿಸ್ಬಿಡುತ್ತೆ ಮ್ಯಾಪು. ಫಸ್ಟ್ ರೈಟು ಸೆಕೆಂಡ್ ರೈಟ್ ಅಂತ ಹೇಳಿದ್ದಾರೆ ಅಕ್ಕ, ಅದೇ ರೂಟ್ ಫಾಲೋ ಮಾಡೋಣ. ಫಸ್ಟ್ ರೈಟು ಸೆಕೆಂಡ್ ರೈಟ್. ಫಸ್ಟ್ ರೈಟ್ ಗೊತ್ತಾಯಿತು, ಸೆಕೆಂಡ್ ರೈಟ್ ಎಲ್ಲಿದೆ? ಹಳ್ಳಿ ನೋಡಿ ಎಷ್ಟು ಕ್ಲೀನಾಗಿದೆ, ಸಾಕಾಗಿದೆ. ಹಳ್ಳಿನೇ ಚೆಂದಾಗಿರು ನೋಡಿ ಯಾವ ಥರ ಇದೆ ಹಳ್ಳಿ. ಈ ಕಡೆ ತೆಂಗಿನ ಮರಗಳು, ಮಿಡಲ್ ಒಂದು ರೋಡು. ನೀವು ಇಲ್ಲೇ ರೈಟ್ ಅನ್ಸುತ್ತೆ. ಬಂದ್ವಿ ಇನ್ನೇನು ಬಂದೇ ಬಿಟ್ವಿ. ಎಲ್ಲಿದೆಯಪ್ಪ ಡ್ಯಾಮು? ಅವಾಗಿಂದ ಹೋಗ್ತಾನೆ ಇದೀವಿ. ಓ ಬಂತು ಗುರು ಡ್ಯಾಮು. ಯಾವ ಸೈಡು ಹೆಂಗೆ ಹೋಗ್ಬೇಕು ಏನು ಗೊತ್ತಾಗ್ತಿಲ್ಲ. ಇನ್ನು ಮುಂದೆ ಹೋಗೋಣ. ಅಲ್ಲಿದೆ ಡ್ಯಾಮ್ ನೋಡೋಕ್ಕೆ ವ್ಯೂ ಪಾಯಿಂಟ್. ವಾವ್ ಸೂಪರ್. ನನ್ನ ರೈಟ್ ಸೈಡಲ್ಲಿ ಇದೆ ನೋಡಿ ಡ್ಯಾಮ್. ಒಳಗೆ ಬಿಡೋದು ಅನ್ಸುತ್ತೆ, ಹಿಂಗೆ ಹೋಗೋದಿದ್ರೆ ಚೆನ್ನಾಗಿರೋದು, ಮಸ್ತ್ ಬರೋದು ವಿಡಿಯೋ. ಅಕ್ಕ ಇದೇ ಲಾಸ್ಟ್ ಡ್ಯಾಮ್ ನೋಡೋಕ್ಕೆ. ಹೌದಾಗ ಅಲ್ಲಿಗೆ ಹೋಗೋದು ಹೆಂಗೆ ನೋಡು, ಅಲ್ಲಿ ಒಂದು ಹಾಫ್ ರೋಡ್ ಕಾಣ್ತಿದೆಯಲ್ಲ, ಹಿಂಗೋಗಿ ಎಲ್ಲ ದಾರಿ ಇದೆಯಾ ನೋಡೋಣ ಮ್ಯಾಪಲ್ಲಿ. ಮುಂದೆ ದಾರಿ ಇದೆ, ನೋಡೋಣ ಟ್ರೈ ಮಾಡೋಣ. ರೈಟ್ ತಗೋ ಇಲ್ಲಿ ಏನೋ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ರೋಡು. ಮೇಬಿ ಬಿಡ್ತಾರಾ ಇಲ್ಲ ಗೊತ್ತಿಲ್ಲ, ಕೇಳೋಣ ತಡಿ. ಒಬ್ಬರು ಹೋಗ್ತಿದಾರೆ ಅಲ್ಲಿ. ಅಣ್ಣ ಮುಂದೆ ಎಲ್ಲ ಡ್ಯಾಮ್ ವ್ಯೂ ನೋಡ್ಬೋದಾ? ಡ್ಯಾಮ್ದು ವ್ಯೂ ಗಾಡಿ ಇಟ್ಬಿಟ್ಟು ಹೋಗ್ಬೋದಾ? ಹಾಂ ಅಣ್ಣ ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಮುಂದೆ ಒಂದು ಯಾವುದೋ ಗಾಡಿ ತಳಗಡೆ ಇಳಿಸ್ಬಿಟ್ಟು ಮೇಲೆ ನಡ್ಕೊಂಡು ಹೋಗ್ಬೋದಂತೆ. ನನ್ನ ರೈಟ್ ಸೈಡಲ್ಲಿ ನೋಡ್ತಿದ್ರಲ್ಲ ಇದೇ ಡ್ಯಾಮ್. ಇಷ್ಟು ದಿವಸ ನಾನು ಬೈಕಲ್ಲಿ ಬ್ಲಾಗ್ ಮಾಡಿದ್ದೀನಿ, ಇವತ್ತು ಎತ್ತಿನ ಬಂಡಲ್ಲಿ ಬ್ಲಾಗ್ ಮಾಡ್ತೀನಿ. ನೋಡಿ ಬರುತ್ತೆ ನೋಡಿ 360 ವ್ಯೂ ನೋಡ್ಕೊಬನ್ನಿ. ಇಲ್ಲಿ ಬರ್ತಾ ಒಂದು ಯಾವುದೋ ಗೇಟ್ ಓಪನ್ ಇತ್ತು, ಆ ಗೇಟಿಂದ ಒಳಗಡೆ ಬಂದ್ವಿ ಡ್ಯಾಮ್ ವ್ಯೂ ಪಾಯಿಂಟ್ ನೋಡೋಕ್ಕಂತ. ಇಲ್ಲೇ ನೋಡ್ತಿದ್ರಲ್ಲ ಇದೇ ಡ್ಯಾಮ್ ವ್ಯೂ ಪಾಯಿಂಟು. ವಾವ್ ಸಖತ್ತಾಗಿದೆ ಡ್ಯಾಮ್ ಹತ್ರ. ಇದು ಮಾರ್ನಿಂಗ್ ಬೆಳಗ್ಗೆ ಬಂದಿದ್ರೆ ಒಳ್ಳೆ ಸನ್ರೈಸ್ ನೋಡ್ಬೋದು ಇಲ್ಲಿ ಕೂಡ, ಚೆನ್ನಾಗಿದೆ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯಿಗೆ ಈ ಮರುವಿಗೆ ನಿನ್ನಿಂದ ಕಳೆ ಬಂದಿದೆ. ನೋಡೋಲ್ಲಪ್ಪ ಡ್ಯಾಮ್ ಇವು. ಐ ಹೋಪ್ ಇವತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೇ ಥರ ಮತ್ತೊಂದು ಪಯಣ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.